joining his army. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಟಾಪಿಕ್ ಡೆವಿಲ್ ಮೂವಿ ರಿವ್ಯೂ. ಮಾರ್ನಿಂಗ್ 6:30 ಶೋಗೆ ಹೋಗ್ಬಿಟ್ಟು ಮೂವಿ ನೋಡ್ಕೊಂಡು ಬಂದು ಮಲಗಿದ್ದೆ. ಇವಾಗ ಎಚ್ಚರ ಆಯಿತು. ಹಾಗೆ ಅಂದ್ಕೊಂಡೆ ಮೂವಿ ರಿವ್ಯೂ ಮಾಡೋಣ ಅಂತ. ಮೂವಿ ಹಿಂಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕ್ವಿಕ್ಕಾಗಿ ಹೇಳ್ತೀನಿ. ಮೂವಿ ಸಖತ್ತಾಗಿದೆ. ದರ್ಶನ್ ಅವರು ಕೃಷ್ಣ ಡೆವಿಲ್ ಅನ್ನೋ ಎರಡು ಡಬಲ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ದರ್ಶನ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಸೈಕಾಗಿದೆ. ಡೆವಿಲ್ ಕ್ಯಾರೆಕ್ಟರ್ ಮಾತ್ರ ಸಖತ್ ಇಷ್ಟ ಆಯಿತು. ಹಾಗೆ ಮೂವಿ ಬಂದು ಒಂದು ಪೊಲಿಟಿಕಲ್ ಬ್ಯಾಕ್ ಡ್ರಾಪ್ ಇದೆ ಮೂವಿಗೆ. ಒಂದು ಪೊಲಿಟಿಷಿಯನ್ ಇದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ, ನಾನು ಏನು ಸ್ಪಾಯ್ಲರ್ ಹೇಳೋಕ್ಕೆ ಹೋಗಲ್ಲ. ಹಾಗೆ ಯಾರ್ಯಾರು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದಾರೆ ಅಂತ ಕ್ವಿಕ್ಕಾಗಿ ಹೇಳೋದಾದರೆ, ನನಗೆ ಹುಲಿ ಕಾರ್ತಿಕ್ ಅವರು ಆ್ಯಕ್ಟಿಂಗ್ ಸಖತ್ ಇಷ್ಟ ಆಯಿತು, ಸಖತ್ತಾಗಿ ಮಾಡೋರೆ. ಹಾಗೆ ಗಿಲ್ಲಿ ಅಲ್ಲಲ್ಲಿ ಬಂದು ಹೋಗ್ತಾರೆ, ಸೊ ಅವ್ರು ಬಂದಾಗೆಲ್ಲ ಥಿಯೇಟ್ರಲ್ಲಿ ವಿಜಿಲ್ ಹೊಡಿತಾಯಿದ್ರು. ರಚನಾ ಅವರು ಹೀರೋಯಿನ್ ರಚನಾ ಅವರು ಚೆನ್ನಾಗಿ ಮಾಡೋರೆ. ಅಚ್ಯುತ್ ಅವರು ಆಬ್ವಿಯಸ್ಲಿ ಅವ್ರು ಚೆನ್ನಾಗಿ ಮಾಡ್ತಾರೆ. ದರ್ಶನ್ ಅವ್ರದ್ದು ನಂಗೆ ಪರ್ಟಿಕ್ಯುಲರ್ಲಿ ಇಷ್ಟ ಆಗಿತ್ತು ದರ್ಶನ್ ಅವ್ರದ್ದು ಡೆವಿಲ್ ಕ್ಯಾರೆಕ್ಟ್ರು. ಸೈಕಾಗಿದೆ ಮಾತ್ರ, ಸಖತ್ತಾಗಿ ಮಾಡೋರೆ. ನನಗೆ ಒಂದೇ ಒಂದು ನೆಗೆಟಿವ್ ಅನಿಸಿದ್ದು ಅಂದರೆ ಸಾಂಗ್ಸು. ನಂಗೆ ಸಾಂಗ್ಸು ಅಷ್ಟೇನು ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ಮತ್ತು ಕಂಪ್ಲೀಟ್ ಸಿನಿಮಾ ನನಗೆ ಚೆನ್ನಾಗಿ ಅನ್ನಿಸ್ತು. ನೀವು ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಹೇಳಿ ಯಾರ್ಯಾರಿಗೆ ಹೆಂಗೆ ಅನ್ನಿಸ್ತು ಅಂತ. ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ. ಯಾವುದ್ಯಾವುದು ಭಾಷೆ ಬರ್ದಿರೋ ಸಿನಿಮಾನೇ ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ನೋಡ್ತಾರೆ. ಅದರಿಂದ ಕನ್ನಡ ಸಿನಿಮಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ದರ್ಶನ್ ಅವ್ರ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ನೋಡ್ತಾ ಇದ್ದೀವಿ, ತುಂಬ ಟೈಮ್ ನಂತರ ಬಂದಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ. ಹಾಗೆ ಯಾರಾದರೂ ಕೊಟ್ಟಿರೋ ನೆಗೆಟಿವ್ ರಿವ್ಯೂಸ್ನ ನೋಡಿಕೊಂಡು ಮೂವಿ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಮೂವಿ ಚೆನ್ನಾಗಿಲ್ಲ ಕಾಣೋ ಅಂತ ಹೇಳ್ಕೊಂಡು ಸುಮ್ಮನೆ ಕೂರಬೇಡಿ. ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಮೂವಿ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಗುತ್ತೆ. ಕನ್ನಡ ಮೂವಿನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಯಾರ್ಯಾರು ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.